ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಈ ಬಾರಿ ಕೇವಲ ಸೆಲೆಬ್ರಿಟಿಗಳು ಮಾತ್ರ ಅಲ್ಲ, ಸಾಮಾನ್ಯ ಜನರಿಗೂ ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶ ಸಿಕ್ಕಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ಅಥವಾ ನಿಮ್ಮ ಪರಿಚಯದವರು ಬಿಗ್ ಬಾಸ್ ಮನೆಗೆ ಹೋಗುವ ಕನಸು ಕಂಡಿದ್ರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಏಕೆಂದರೆ ಇಂದು ನಾನು ನಿಮಗೆ ಹೇಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಅಪ್ಲೈ ಮಾಡಬೇಕು, ಯಾರಿಗೆ ಅವಕಾಶ ಇದೆ, ವಿಡಿಯೋ ಹೇಗೆ ಮಾಡಬೇಕು, ಕೊನೆ ದಿನಾಂಕ ಯಾವುದು ಎಂಬ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೇನೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದಿತ್ತು. ಆದರೆ ಈ ಬಾರಿ ಹೊಸ ಸೀಸನ್ ಸಾಮಾನ್ಯಕ್ಕಿಂತ ಬೇಗ ಆರಂಭವಾಗ್ತಿದೆ ಅಂತ ಕಲರ್ಸ್ ಕನ್ನಡ ಅಧಿಕೃತವಾಗಿ ಘೋಷಿಸಿದೆ ಸ್ನೇಹಿತರೆ. ಕಿಚ್ಚ ಸುದೀಪ್ ಅವರೇ ಮತ್ತೆ ನಿರೂಪಕರಾಗಿ ಬರಲಿದ್ದಾರೆ. ಇದರ ಜೊತೆಗೆ ಸಾಮಾನ್ಯ ಜನರಿಗೆ ಆಡಿಷನ್ ಅವಕಾಶ ನೀಡಿರುವುದು ಈ ಸೀಸನ್ನ ವಿಶೇಷ ಆಕರ್ಷಣೆ ಆಗಿದೆ ಸ್ನೇಹಿತರೆ. ಇನ್ನು ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ, ನೀವು ಭಾರತ ದೇಶದ ನಾಗರಿಕರಾಗಿದ್ದರೆ ಹಾಗೂ ನಿಮ್ಮ ವಯಸ್ಸು 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಅರ್ಜಿ ಸಲ್ಲಿಸಬಹುದು. ವಿದ್ಯಾರ್ಥಿಗಳು, ಉದ್ಯೋಗಿಗಳು, ರೈತರು, ಯೂಟ್ಯೂಬರ್ಗಳು, ವ್ಯಾಪಾರಿಗಳು, ಗೃಹಿಣಿಯರು ಸೇರಿದಂತೆ ಯಾರೇ ಆಗಿರಲಿ ಅರ್ಜಿ ಸಲ್ಲಿಸುವ ಅವಕಾಶ ಇದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶ ಜೂನ್ 6ರಿಂದ ಬೆಳಿಗ್ಗೆ 9 ಗಂಟೆಯಿಂದ ಜೂನ್ 21, 2026 ಬೆಳಿಗ್ಗೆ 11 ಗಂಟೆವರೆಗೆ ನೀಡಲಾಗಿದೆ ಸ್ನೇಹಿತರೆ. ಆದ್ದರಿಂದ ಕೊನೆಯ ದಿನಾಂಕದವರೆಗೆ ಕಾಯದೆ ಸಾಧ್ಯವಾದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಹಾಗೆ ಅಪ್ಲೈ ಹೇಗೆ ಮಾಡಬೇಕು ಅಂದರೆ, ಮೊದಲು ಅಧಿಕೃತ ಆಡಿಷನ್ ಪೇಜ್ಗೆ ಹೋಗಬೇಕು. ಅಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರು, ಇಮೇಲ್ ID, ವಿಳಾಸ ಸೇರಿದಂತೆ ಅಗತ್ಯ ಮಾಹಿತಿಗಳನ್ನು ತುಂಬಬೇಕು ಸ್ನೇಹಿತರೆ. ನಂತರ ನಿಮ್ಮ ಪರಿಚಯದ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು. ಆಡಿಷನ್ ವಿಡಿಯೋ ಹೇಗಿರಬೇಕು ಅಂದರೆ, ಅದರಲ್ಲಿ ಏನು ಇರಬೇಕು ಅಂದರೆ, ಇಲ್ಲೇ ಸ್ನೇಹಿತರೆ ಭಾಳ ಜನ ತಪ್ಪು ಮಾಡ್ತಾರೆ. ಆಡಿಷನ್ ವಿಡಿಯೋ ಮಾಡಬೇಕಾದ್ರೆ ಈ ಮಹತ್ವದ ಪಾಯಿಂಟ್ಸ್ ಗಮನದಲ್ಲಿಟ್ಟು 3 ನಿಮಿಷದ ಒಳಗೆ ಒಂದು ವಿಡಿಯೋ ಮಾಡಬೇಕು. ವಿಡಿಯೋ 3 ನಿಮಿಷ ಒಳಗಿರಬೇಕು. ಆಡಿಷನ್ ವಿಡಿಯೋ ಮಾಡುವಾಗ ವಿಡಿಯೋದಲ್ಲಿ ಈ ವಿಷಯಗಳನ್ನು ಹೇಳಿ: ನಿಮ್ಮ ಹೆಸರು ಮತ್ತು ಊರು, ನೀವು ಏನು ಮಾಡ್ತೀರಾ, ನಿಮ್ಮ ಜೀವನದಲ್ಲಿ ನಡೆದ ವಿಶೇಷ ಘಟನೆ ಏನು, ಯಾಕೆ ಬಿಗ್ ಬಾಸ್ ಮನೆಗೆ ಹೋಗಬೇಕು, ನಿಮ್ಮಲ್ಲಿ ಇರುವ ವಿಶೇಷ ಪ್ರತಿಭೆ ಏನು, ಟ್ಯಾಲೆಂಟ್ ಏನು, ನಿಮ್ಮ ವ್ಯಕ್ತಿತ್ವ ಇತರರಿಗಿಂತ ಹೇಗೆ ಭಿನ್ನ, ಇವೆಲ್ಲವನ್ನು ಆತ್ಮವಿಶ್ವಾಸದಿಂದ ಹೇಳಬೇಕು. ವಿಡಿಯೋದಲ್ಲಿ ನೇರವಾಗಿ ಕ್ಯಾಮ್ರಾಕ್ಕೆ ನೋಡಿ ಮಾತನಾಡಿ. ನಿಮ್ಮ ನಿಜ ಜೀವನದ ಒಂದು ಭಾವನಾತ್ಮಕ ಅಥವಾ ಪ್ರೇರಣಾದಾಯಕ ಕಥೆಯನ್ನು ಸೇರಿಸಿ. 10-15 ಸೆಕೆಂಡ್ಗಳಲ್ಲಿ ಒಂದು ವಿಶೇಷ ಟ್ಯಾಲೆಂಟ್ ಅಂದರೆ ಮಿಮಿಕ್ರಿ, ಕಾಮಿಡಿ, ಹಾಡು, ಡ್ಯಾನ್ಸ್, ಮೋಟಿವೇಶನಲ್ ಸ್ಪೀಚ್ ಇದನ್ನು ತೋರಿಸಿ. ಹೆಚ್ಚು ಕಂಠಪಾಠ ಮಾಡಿದಂತೆ ಅಲ್ಲ, ಸಹಜವಾಗಿ ಮಾತನಾಡಿ. ಆತ್ಮವಿಶ್ವಾಸ ಮತ್ತು ಎನರ್ಜಿ ತುಂಬ ಮುಖ್ಯ ಸ್ನೇಹಿತರೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ, ಮೊದಲಿಗೆ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಹಾಗೂ ವಿಡಿಯೋ ಸ್ಕ್ರೀನಿಂಗ್ ನಡೆಯುತ್ತೆ. ಅದರಲ್ಲಿ ಆಯ್ಕೆಯಾದವರಿಗೆ ಮುಂದಿನ ಹಂತದ ಆಡಿಷನ್ ಮಾಹಿತಿ ನೀಡಲಾಗುತ್ತೆ. ತದನಂತರ ಗ್ರೂಪ್ ಡಿಸ್ಕಷನ್, ಪರ್ಸನಲ್ ಇಂಟರ್ವ್ಯೂ ಹಾಗೂ ಇನ್ನಿತರ ಹಂತಗಳು ನಡೆಯಬಹುದು ಸ್ನೇಹಿತರೆ. ಕೊನೆಗೆ ಆಯ್ಕೆಯಾದ ಕೆಲವು ಸಾಮಾನ್ಯ ಜನರಿಗೆ ಬಿಗ್ ಬಾಸ್ ಮನೆಗೆ ಪ್ರವೇಶ ಸಿಗ್ತದೆ. ಅಧಿಕೃತ ನಿಯಮಗಳ ಪ್ರಕಾರ 3ರಿಂದ 5 ಅಥವಾ ಅದಕ್ಕಿಂತ ಹೆಚ್ಚು ಸಾಮಾನ್ಯ ಸ್ಪರ್ಧಿಗಳನ್ನು ಆಯ್ಕೆ ಮಾಡುವ ಅವಕಾಶ ಇದೆ ಸ್ನೇಹಿತರೆ. ಸ್ನೇಹಿತರೆ, ಸುಳ್ಳು ಮಾಹಿತಿ ಕೊಡಬೇಡಿ, ಬೇರೆಯವರ ವಿಡಿಯೋ ಕಾಪಿ ಮಾಡಬೇಡಿ ಸ್ನೇಹಿತರೆ. ಓದಿ ಹೇಳಿದ ಹಾಗೆ ಮಾತನಾಡಬೇಡಿ. ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸಿ. ಕ್ಯಾಮ್ರಾ ಮುಂದೆ ಆತ್ಮವಿಶ್ವಾಸದಿಂದ ಮಾತನಾಡಿ ಸ್ನೇಹಿತರೆ. ನಿಮ್ಮ ಕತೆ ಮತ್ತು ನಿಮ್ಮ ನೈಜತೆಯೇ ನಿಮ್ಮ ದೊಡ್ಡ ಶಕ್ತಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಸಾಮಾನ್ಯ ಜನರಿಗೆ ಸಿಕ್ಕಿರುವ ಈ ಅವಕಾಶವನ್ನು ತಪ್ಪಿಸಿಕೊಳ್ಬೇಡಿ. ಹಾಗೆ ನೀವು ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶ ಸಿಕ್ಕರೆ ಯಾರನ್ನು ಮೊದಲು ನೆನಪಿಸ್ಕೊಳ್ತೀರಾ? ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿಯವರಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಜೊತೆ ಮತ್ತೆ ಒಂದು ಹೊಸ ಹಾಗೂ ಉಪಯುಕ್ತ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.